ಏನೋ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಳೆದ 1.5 ವರ್ಷದಿಂದಲೂ ಕೂಡ ಕೋರ್ಟ್ಗೊಂದು ಅಪ್ಲಿಕೇಶನ್ ಹಾಕು, ಅದನ್ನು ಕೋರ್ಟ್ ಡಿಸೈಡ್ ಮಾಡು, ಅಪ್ಲಿಕೇಶನ್ ಹಾಕು, ಡಿಸೈಡ್ ಮಾಡು, ಇದೇ ನಡೀತಾ ಇದೆ. ಟ್ರಯಲ್ಸ್ ಈಗಷ್ಟೇ ಆರಂಭ ಆಗಿರೋದು. ಈಗ ರೇಣುಕಾಸ್ವಾಮಿ ಕೇಸ್ನಲ್ಲಿ ಮತ್ತೊಂದು ಮೇಲ್ಮನವಿ ಸಲ್ಲಿಕೆ ಆಗಿದೆ. ಇದು ಯಾರಿಂದ ಅಂದರೆ SPP ಕಡೆಯಿಂದ. ಪ್ರಾಸಿಕ್ಯೂಷನ್ ವಿರುದ್ಧ ಹೇಳಿಕೆ ನೀಡಿದ್ರು ರೇಣುಕಾಸ್ವಾಮಿ ಅವರ ತಾಯಿ. ಹಾಗಾಗಿ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರಿಂದ ದ್ವಂದ್ವ ಹೇಳಿಕೆ ಬಂದಿದ್ದರಿಂದ ಅವ್ರನ್ನ ಪ್ರತಿಕೂಲ ಸಾಕ್ಷ್ಯನ್ನಾಗಿ ಪರಿಗಣಿಸಬೇಕು ಅಂತ SPP ಪ್ರಸನ್ನಕುಮಾರ್ ಸೆಷನ್ಸ್ ಕೋರ್ಟ್ನಲ್ಲಿ ಒಂದು ಮನವಿ ಮಾಡಿಕೊಂಡಿದ್ದರು. ಆದರೆ ಆ ಅರ್ಜಿ ವಜಾ ಆಗಿತ್ತು. ಆ ಅರ್ಜಿಯ ವಜಾ ಆಗಿದ್ದ ಆದೇಶವನ್ನು ಪ್ರಶ್ನಿಸಿ ಈಗ ಹೈಕೋರ್ಟ್ಗೆ ಮೊರೆ ಹೋಗೋದಕ್ಕೆ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಈ ವಾರಾಂತ್ಯದಲ್ಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ತಯಾರಿ. ಈ ವಾರಾಂತ್ಯ ಅಂತಂದರೆ ಶುಕ್ರವಾರ ಶನಿವಾರದಲ್ಲಿ ಆಗ್ಬೋದು ಅಂತ ಅನಿಸುತ್ತೆ. ಮುಂದಿನ ವಾರ ಅದು ವಿಚಾರಣೆಗೆ ಬರುತ್ತೆ. ಈಗ SPP ಅವರ ಪ್ರಕಾರ ರೇಣುಕಾಸ್ವಾಮಿ ಅವರ ತಾಯಿಯನ್ನು ಪ್ರತಿಕೂಲ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು, ಅವರನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಅನ್ನೋದು ಅವ್ರ ಹಠ. ಆದರೆ ಕೋರ್ಟ್ ಅದಕ್ಕೆ ಒಪ್ಪಿಲ್ಲ, ಸೆಷನ್ಸ್ ಕೋರ್ಟು. ಅದನ್ನೇ ಪ್ರಶ್ನಿಸಿ ಇವಾಗ ಮೇಲ್ಮನವಿ ಸಲ್ಲಿಸೋದಕ್ಕೆ ಹೈಕೋರ್ಟ್ಗೆ ತೀರ್ಮಾನವನ್ನು ತಗೊಂಡಿದ್ದಾರೆ.